ಇದು ಮ್ಯಾನ್ಯುಯಲ್ ಬರುತ್ತಿದ್ದು ಗ್ಲಾಸ್ ನೀವೇ ಓಪನ್ ಮಾಡ್ಕೋಬೇಕಾಗತ್ತಿದ್ದು. ಕ್ಲೋಸ್ ಮಾಡಿ ಸರ್. ನೀವು ಹೇಳೋದು ಅದು ಮೇಲ್ಗಡೆ ಇದೆಯಲ್ಲ, ಇದನ್ನ ಮ್ಯಾನ್ಯುವಲ್ ನಿಲ್ಲುತ್ತಾ? ನಿಲ್ಲುತ್ತೆ. ಅದು 6 ಇಂಚ್ ಮುಂದಕ್ಕೆ ಬರುತ್ತೆ ಅಷ್ಟು. ಇಷ್ಟಲ್ಲೂ ಎಳೆಯುತ್ತಾ? ಇಷ್ಟಲ್ಲೂ ಎಳೆಯುತ್ತೆ. ಓಪನ್ ಮಾಡ್ಕೊಂಡು ಇದು ಎಳೆಯುತ್ತೆ. ಎತ್ತಿಲ್ಲ ಅಂದ್ರೂ ಬರುತ್ತೆ, ಮಾಡಿ ಹೋಗುತ್ತೆ. ಇನ್ನ ಎಕ್ಸ್ಟ್ರಾ ಬೇಕು ಅಂದ್ರೆ ಇದನ್ನ ಎತ್ಬೋದು. ಹೊರಗಡೆ ಹಾಕ್ತಾರೆ. ಲೆವೆಲಿಂಗ್ ಮುಂಚೆ ಇದ್ದಿದ್ದಕ್ಕಿಂತ ಹೈಟ್ ಬರುತ್ತೆ. ಇಲ್ಲ, ಇದು ಇಲ್ಲಿ ಬರುತ್ತೆ. ಅದಕ್ಕೆ ಇದು ಸರಿ ಇರುತ್ತಾ? ಅದಕ್ಕೆ ಸರಿ ಇರುತ್ತೆ. ಇದು ವಾಲ್ ಮೌಂಟೆಡ್ ಅಂತಲ್ಲ? ಹೌದು. ಒರೆಸ್ಬೇಕಾಯ್ತಾ? ಏನಿಲ್ಲ, ಅಂಟೇನಿಲ್ಲ.
ಇಟ್ಕೋಬೇಕಾ? ಎಷ್ಟು ಹ್ಞೂ ಇಷ್ಟು ಓಪನ್ ಆಗ್ತಿದ್ದು. ಹ್ಞೂ ಅಲ್ಲ, ಈ ಕರೆಕ್ಟಾಗಿ ಇದಾಗುತ್ತಲ್ಲ, ಏರು ಈ ಕಡೆ ಬರ್ದಂಗೆ ಹೇಳ್ಕೊಡುತ್ತೆ. ಇಲ್ಲೆಲ್ಲ ಹೇಳ್ಕೊಳ್ತದ. ಹಾಂ, ಡೆಮೋ ಮಾಡ್ತೀರಲ್ಲ ಆಮೇಲೆ. ಹಾಂ, ಸ್ವಲ್ಪ ಹೇಳಬೇಕು. ಅದು ಕಪ್ಲಿಂಗ್ ಮುಂಚೆನೇ ಇತ್ತು, ಇದರಲ್ಲಿತ್ತು, ತೆಗೆದು ಅದಕ್ಕೆ ಹಾಕ್ತದೆ. ಎಕ್ಸಾಸ್ಟ್ ಹೋಗ್ಬೇಕಲ್ಲ ಅದನ್ನು. ಇಲ್ಲಿ ಬರುತ್ತೆ. ಅದು ವೆಸಲಕ್ಕೆ ಏನು ಮಾಡಬೇಕು? ಅದೇ ಕೊಡ್ತೀನಿ. ಫಸ್ಟ್ ಡೆಮೋ ಮಾಡ್ತೀನಿ. ನಿಮಗೆ ಸೆನ್ಸರ್ ಬರುತ್ತೆ, ಮ್ಯಾನ್ಯುಯಲ್ ಬರುತ್ತೆ. ಸೆನ್ಸರ್ ಮಾಡಿದ್ರೆ ರೈಟ್ ಸೈಡಿಂದ ಮಾಡಬೇಕು. ನೀವು ಕುಕಿಂಗ್ ಟೈಮಲ್ಲಿ ಇದನ್ನ ಓಪನ್ ಮಾಡ್ಕೋಬೇಕಿದ್ದು. ಇಷ್ಟು ಬರುತ್ತಿದ್ದು ಅಷ್ಟೇ. ಹಾಂ, ಓಕೆನಾ? ಕುಕಿಂಗ್ ಟೈಮಲ್ಲಿ ಆನ್ ಮಾಡಿಕೊಂಡ್ರೆ ಇದು ಸೆನ್ಸರ್, ಎಸ್ ಅಂದರೆ ರೈಟ್ ಸೆನ್ಸರ್, ಎಸ್ ಅಂದರೆ ಲೆಫ್ಟ್ ಸೆನ್ಸರ್ ಅಂತ. ನೀವು ರೈಟಿಂದ ಮಾಡಿದ್ರೆ ರೈಟಿಂದ ಮಾಡಬೇಕು. ರೈಟಿಂದ ಮಾಡಿ ಫಸ್ಟ್ ಸ್ಪೀಡ್ ಬರುತ್ತೆ. ಫಸ್ಟ್ ಸ್ಪೀಡ್ ಬಂದು ನಿಮಗೆ ನಾರ್ಮಲ್ ಸ್ಮೋಕ್, ಟೀ, ಕಾಫಿ, ನೀರು ಆ ಥರ ಇಷ್ಟೆಲ್ಲ ಬರುತ್ತೆ. ಈಗ ಸೆಕೆಂಡ್ ಸ್ಪೀಡ್ ಬಂದು ಇದು ಬರುತ್ತೆ, ಅದು ಲೈಟ್ ಬ್ಲಿಂಕ್ ಆಗುತ್ತೆ ಸೆಕೆಂಡ್ ಸ್ಪೀಡ್ಗೆ. ನಿಮಗೆ ಸೆಕೆಂಡ್ ಸ್ಪೀಡ್ ಬಂದು ನಿಮಗೆ ನಾರ್ಮಲ್ ಮೀಡಿಯಮ್ ರೈಸು, ಸಾಂಬಾರು, ದಾಲು ಆ ಥರ ಮಾಡ್ಕೋಬೇಕಾಗುತ್ತೆ. ಈಗ ಥರ್ಡ್ ಸ್ಪೀಡ್ ಬಂದು ನಿಮಗೆ ಆಯಿಲ್ ಫ್ರೈ, ಬಜ್ಜಿ, ಬೋಂಡ, ಕಬಾಬು, ಚಪಾತಿ, ಕರಿ, ಒಗ್ಗರಣೆ 3 ಸಲ ಮಾಡಿದೆ. ಈಗ ಲೆಫ್ಟ್ ಸೈಡಿಂದ ಮಾಡಿದ್ರೆ 1 ಟೈಮ್ ಮಾಡಿದ್ರೆ 3 ಮಿನಿಟ್ಸ್ ಆದಮೇಲೆ ಆಫ್ ಆಗುತ್ತೆ. 2 ಟೈಮ್ ಮಾಡಿದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಹಿಂಗ್ ಮಾಡಿದ್ರೆ ಆಫ್ ಈಗ ಹಿಂಗೆ ಮಾಡಿದ್ರೆ ಆಫು, ರೈಟ್ ಸೈಡ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ. ಅದು ಫಸ್ಟು ಸೆಕೆಂಡ್ ಕಮ್ಮಿ ಮಾಡಕ್ಕಾಗಲ್ಲ. ಕಮ್ಮಿ ಮಾಡಬೇಕು ಅಂದ್ರೆ ಮ್ಯಾನ್ಯುಯಲ್ ಮಾಡ್ಕೋಬೇಕು ನೀವು. ಹೌದು, ನಿಮಗೆ ಸೆನ್ಸರ್ ಬರಲಿ ಅಂದರೆ ಮ್ಯಾನ್ಯುಯಲ್ ಇರುತ್ತೆ. ಮ್ಯಾನ್ಯುಯಲ್ ಬಟನ್ ಆನ್ ಮಾಡ್ಕೊಳ್ಳಿ. ಫಸ್ಟ್ ಸ್ಪೀಡು, ಸೆಕೆಂಡ್ ಸ್ಪೀಡು, ಥರ್ಡ್ ಸ್ಪೀಡು ಸೇಮ್. ಇದು 1 ಟೈಮ್ ಮಾಡಿದ್ರೆ 1 ನಿಮಿಷ 3 ಮಿನಿಟ್ಸ್ ಆದಮೇಲೆ ಆಫ್ ಆಗುತ್ತೆ. 2 ಟೈಮ್ ಮಾಡಿದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಇದು ಬದಿಯದೇನು ಇದಾ ಅದು ತೋರಿಸ್ತೀನಿ ನೋಡಿ. ಇದು ಕ್ಲೋಸ್ ಮಾಡ್ಕೊಳ್ಳಿ. ಇದು ಕ್ಲೋಸ್ ಮಾಡಾದ್ಮೇಲೆ ಇದನ್ನ ಲಾಂಗ್ ಪ್ರೆಸ್ ಮಾಡ್ಬೇಕು ನೀವು. ಇದು ಆಟೋ ಕ್ಲೀನಿಂಗ್ ಅಂತ. ಇದು 15 ಡೇಸ್ಗೂ 1 ಮಂತ್ಗೆ ಒಂದ್ಸಲ ಮಾಡಬೇಕು. ಇದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಇದು ಬ್ಲಿಂಕ್ ಆಗುತ್ತೆ. ಬ್ಲಿಂಕ್ ಆದಮೇಲೆ ಅದು 9 ನಿಮಿಷ ಓಡುತ್ತೆ. 9 ನಿಮಿಷ ಓಡಾದ್ಮೇಲೆ ನಿಮಗೆ ಇಲ್ಲಿ ಆಯಿಲ್ ಬರುತ್ತೆ. ಇದನ್ನ ನೀವು ತೊಗೊಂಡು ತೊಳ್ಕೊಬೇಕಿದೆ. ಅಷ್ಟೇ. ತಕ್ಕೊಳ್ಳೋದು
ಸೇಮ್ ಲಾಕರ್ ಇರುತ್ತೆ, ಲಾಕರ್ ಪ್ರೆಸ್ ಮಾಡೋದು ಅಷ್ಟೇ. ಸೌಂಡ್ ಬರುತ್ತಾ ಅದು? ಅದು ಆಟೋಮೆಟಿಕ್ ಫ್ಯಾನ್ 9 ನಿಮಿಷ ಓಡಿ ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ. ಆಫ್ ಆದಾಗ ತೆಗಿಬೇಕು. ತೆಗಿಬೇಕು. ಅದೊಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ತಕೊಳ್ಳಿ. ಆಮೇಲೆ ಬಿಸ್ನೀರು. ಬಿಸಿನೀರಲ್ಲಿ ತೆಗ್ದು ತೊಳಿರಿ. ನಾರ್ಮಲ್ ವಾಟರ್ ಏನು ಬರ್ತಿಲ್ವಲ್ಲ ಬ್ಲಿಂಕ್ ಆಗ್ತಿದೆಯಲ್ಲ. ಬಟ್ ಏನ್ ಡಿಫ್ರೆನ್ಸ್ ಅನಿಸ್ತು? ಡಿಫ್ರೆನ್ಸ್ ಅನ್ಸಲ್ಲ. ಈಗ ಇದು 9 ನಿಮಿಷ ಓಡುತ್ತೆ, ಓಕೆನಾ? 9 ನಿಮಿಷ ಓಡೋದ್ಮೇಲೆ ನಿಮ್ಗೆ ಆಟೋಮೆಟಿಕ್ ಅದೇ ಫ್ಯಾನ್ ರನ್ ಆಗುತ್ತೆ. ಸರ್ವಿಸ್ ಎಷ್ಟು ದಿವಸಕ್ಕೆ ಒಂದ್ಸಲಿ? 6 ಮಂತ್ಸ್ ಒಂದ್ಸಲ ಮಾಡಿಸ್ಕೋಬೇಕು. ಇದು ಆಟೋ ಕ್ಲೀನ್. ಆಟೋ ಕ್ಲೀನಿಂಗ್ ನಾರ್ಮಲ್ ಕ್ಲೀನಿಂಗ್ ಮಾಡಿಸ್ಕೊಳ್ಳಿ. ಡೀಪ್ ಕ್ಲೀನಿಂಗ್ 2 ಇಯರ್ಸ್ ಒಂದ್ಸಲ ಮಾಡಿಸ್ಕೊಳ್ಳಿ. ಅದು ಫ್ಯಾನಲ್ಲಿ ಆಯಿಲ್ ಕೂತಿದ್ರೆ ಮಾಡಿಸ್ಕೊಡಿ. ಡೀಪ್ ಕ್ಲೀನಿಂಗ್ ಫ್ಯಾನಲ್ಲಿ ಆಯಿಲ್ ಕೂತಿಲ್ಲ ಅಂದ್ರೆ ಮಾಡ್ಸಕ್ ಹೋಗ್ಬೇಡಿ. ಫ್ಯಾನ್ ಎಲ್ಲಿ ಬರುತ್ತೆ? ಇಲ್ಲಿಲ್ಲ, ಇದೆ ಫ್ಯಾನ್ ಒಳಗಡೆ ಇದೆ. ಒಳಗಡೆ ಇರೋದು ಇದೇನು ತೆಗಿಯಕ್ ಬರಲ್ಲ? ಅದ್ರಲ್ಲಿ ನೀವು ಸ್ಕ್ರೂ ತೆಗಿಬೇಕು. ಅಲ್ಲ ಕ್ಲೀನ್ ಮಾಡೋಕೆ ನೀವು ಇದು ಹಿಂಗೆ ಓಪನ್ ಮಾಡ್ಕೊಳ್ಳಿ. ಇದು ಓಪನ್ ಮಾಡಿ ಒರೆಸ್ಬೋದಾ? ಒರೆಸ್ಬೋದು. ಹಾಟ್ ವಾಟರಲ್ಲಿ? ಹಾಟ್ ವಾಟರ್ ಅಲ್ಲ, ಈ ಕೊಲಿನ್ ಇದೆಯಲ್ಲ, ಕೊಲಿನ ಸ್ಪ್ರೇ ಮಾಡ್ಬಿಟ್ಟು ಈಗ ಒರೆಸ್ಕೊಂಬೇಕಿದೆಯಲ್ಲ ಅಷ್ಟೇ. ಅಷ್ಟೇ. ಅಲ್ಲ ಆಯಿಲ್ ಕೂರಲ್ವಾ ಅದ್ರ ಮೇಲೆ? ಆಯಿಲ್ ಕೂರುತ್ತೆ, ಅದನ್ನ ನೀವು ಕೊಲಿನಲ್ಲಿ ಒರೆಸ್ಕೋಬೇಕು. ಇಲ್ಲಿ ಗಲೀಜ್ ಆಗ್ಬೋದಾ? ಅಲ್ಲೂ ಗಲೀಜ್ ಆಗ್ಬೋದು, ಇಲ್ಲಿ ಒರೆಸ್ಕೋಬೋದು. ಈ ಥರ ಬಟ್ಟೆ ತಗೊಂಡು ಒರೆಸ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದೇನದು ಇದು ಬಾಕ್ಸ್ ಫುಲ್ಲು ಇದು ಸೆನ್ಸರ್. ಇದು ಸೆನ್ಸರ್. ಹೌದು. ಇದಕ್ಕೇನು ಟಚ್ ಆಗಲ್ಲ? ಟಚ್ ಆಗುತ್ತಲ್ಲಿ, ಲಾಕ್ ಆಗುತ್ತವಲ್ಲ, ಇಲ್ಲಿ ಟಚ್ ಆಗುತ್ತೆ. ಇದು ಕಂಪ್ರೆಸ್ ಆಗುತ್ತವೆ. ಅದಕ್ಕೆ ಅಂತಾನೆ ಒಂದು ಬಾಕ್ಸ್ ಕೊಟ್ಟಿರೋದು. ಸರಿ. ಈಗ ತೊಂದರೆ ಇಲ್ಲ, ಏನು ತೊಂದರೆ. ಈಗ ಆಪರೇಟ್ ಮಾಡಕ್ ಬರುತ್ತಾ? ಕೈ ಆನ್ ಆಗತ್ತ ನೋಡಿ ನಿಮಗೆ? ಇಷ್ಟು ಇಲ್ಲಿ ಸಿಗುತ್ತಲ್ಲ. ಟ್ರೈ ಮಾಡಿ. ಫಸ್ಟ್ ನೀನ್ ಮಾಡ್ಬೇಕು. ಆಫ್ ಮಾಡೋದು ಯಾವ್ದು? ಇಷ್ಟೇ ಇದು ಓಪನ್ ಆಗೋದು. ಆಫ್ ಅಲ್ಲ ನಮ್ ಗ್ಯಾಸ್ ಫಸ್ಟ್ ಆಫ್ ಮಾಡ್ಲಿ. ಅಲ್ಲಿ ಇಲ್ಲಿಲ್ವಾ? ಆಫ್ ಮಾಡ್ಬೋದು ಅಲ್ವಾ? ಸರಿ, ಆನ್ ಮಾಡ್ಕೊಳ್ಳಿ. ಅಲ್ಲ ಗ್ಯಾಸ್ ಮುಂದಿದೆ ನಮ್ದು, ಹೋಗುತ್ತಾ? ಹೋಗುತ್ತೆ. ಅದಕ್ಕೆ ಚೆಕ್ ಮಾಡಕ್ ಹೇಳಿದ್ದು. ಫಸ್ಟ್ ನೀನು ಸ್ಟಾರ್ಟ್ ಮಾಡು. ಆನ್ ಮಾಡಕ್ ಟ್ರೈ ಮಾಡು. ನೀನೇ ತಾನೇ ಉಪಯೋಗಿಸೋದು. ಬೇಕಾ? ಮಾಡಿ. ನನ್ನ ಕೈಗೆ ಆನ್ ಆಯ್ತು. ಆಗುತ್ತೆ ಸರ್. ಈಗ ಸೆನ್ಸರ್ನ ಹಿಂಗೆ ಇರ್ಬೋದು. ಇಟ್ಕೊಂಡು ಆನ್ ಮಾಡು. ಆಗತ್ತೆ. ಕೆಳಕ್ಕೆ ಫೇಸ್ ಆಗಿದೆ. ಇದೊಂದ್ಸಲಿ ಇದ್ರೆ ಎರಡನೇದ ಬ್ಲಿಂಕ್ ಆಗುತ್ತೆ. ಲೆಫ್ಟ್ ಸೈಡಿಂಗ್ ಅಲ್ಲ, ರೈಟ್ ಸೈಡಿಂಗ್. ಆಫ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಆಫ್ ಆಗ್ತಿಲ್ಲ. ಫುಲ್ ಮಾಡ್ಬೇಕಲ್ಲ? ಇಲ್ಲಿ ಸೆನ್ಸರ್ ಇಲ್ಲಿರೋದು. ಇಲ್ಲಿಂದ ಇಲ್ಲಿ ತನಕ ಮಾಡ್ಬೇಕು ಅನ್ಸುತ್ತೆ. ಒನ್ ಟೈಮ್. ಒನ್ ಟೈಮ್, ಎರಡು ಟೈಮ್. ಆಯ್ತು. ಇಲ್ಲಿ ಎರಡು ಡಿಟೆಕ್ಟ್ ಮಾಡಬೇಕು. ಅಲ್ಲ, ಇದು ಓಪನ್ ಆಗೋದು ಆಟೋಮೆಟಿಕ್ ಆಗುತ್ತಾ? ಇಲ್ಲ ಇಲ್ಲ, ನೀವು ಮ್ಯಾನ್ಯುವಲ್ ತಗೊಂಡಿರೋದು. ನೀವು ಅದೇ ಆಟೋಮೆಟಿಕ್ ತಗೊಂಡಿದ್ರೆ ಅದೇ ಓಪನ್. ಅಂದ್ರೆ ಈಗ ನಾವು ಸೆನ್ಸರ್ ಎಲ್ಲ ಆನ್ ಮಾಡಿ ಆಮೇಲೆ ಇದನ್ನ ಪ್ಲೇಟ್ ಹೇಳ್ಕೊಳ್ಳೋದು. ಐಡಿಯಲ್ ಹೆಂಗ್ ಮಾಡಿದ್ರೆ ನಿನಗೆ ಕೆಳಗೆ ನೋಡ್ತಿರುತ್ತೆ. ಡಬಲ್ ಕೆಲಸ ಆಗ. ಅಂದ್ರೆ ಅದೇನ್ ಬೇಕಾಗಿಲ್ಲ. ಇಲ್ಲೂ ಸಕ್ಷನ್ ಆಗುತ್ತಾ? ಅಲ್ಲಿ ಸಕ್ಷನ್ ಆಗುತ್ತೆ. ಓ, ಹಾಗೆ ಅಲ್ಲೂ ಹೇಳ್ಕೊಳುತ್ತೆ. ಓಕೆ ಓಕೆ. ಎಕ್ಸ್ಟ್ರಾ ಪವರ್ ಇವಾಗ ಅದು ಹೇಳತ್ ನೋಡು. ತುಂಬಾ ಇದು ಏನು ತುಂಬಾ ಫ್ರೈ ಮಾಡಿದಾಗ ಅದು ಇದು ಎಕ್ಸ್ಕೋಬೇಕು ಅಲ್ವಾ? ಮ್ಯಾನ್ಯಲ್ಲೆಲ್ಲ ಕೊಟ್ಟಿರ್ತಾರಲ್ಲ ಆಪ್ರೇಟಿಂಗ್ ಅಲ್ಲಿ ಏನೇನು ರೆಸಿಪಿಗೆ ಏನು ಸರಿ ಇದೆಯಾ ನೋಡಿ ಅಂತ ನೀವು ಚೆಕ್ ಮಾಡಿ ಅಂತ. ಎಲ್ಲ ಬಟನ್ಸು ಎಲ್ಲ ಸಿಸ್ಟಮು ಎಲ್ಲ ಕರೆಕ್ಟ್. ಹಾಂ, ಅಲ್ಲ ಅನ್ನಲ್ಲ ನೀನು ಹಿಂಗೆ ಫುಲ್ ಹಾಕ್ಬಿಟ್ಟು ಮಾಡಬೇಕು. ಸಿಗುತ್ತೆ. ಮಾಡಿ ಈಗ. ಇದು ಹಿಂಗಿದ್ದಾಗ ಇದು ಮೇಲ್ಗಡೆ ಈ ಹೈಟಿಂಗ್ ನೋಡ್ತಾ ಇದೆ. ಹಿಂಗಿದ್ದಾಗ ಇದು ಕೆಳಗಡೆ ಹೈಟಿಂಗ್ ನಿನ್ನ ಹೈಟಿಂಗ್ ನೋಡ್ತಾ ಇದೆ. ಮ್ಯಾನ್ಯುವಲ್ ಬಟನ್ ಮಾಡ್ಕೊಳ್ಳಿ. ಸೆನ್ಸರ್ ಮ್ಯಾನ್ಯುವಲ್ ಆನ್ ಮಾಡಿ. ಮ್ಯಾನ್ಯುವಲ್ ಸಿಗುತ್ತಾ ನೋಡು. ಅದು ಇನ್ನ ಕಷ್ಟ. ಹಾಂ, ಇದೇ ಬೆಸ್ಟ್ ಹಂಗಾರೆ. ಆನ್ ಮಾಡಿ. ಪಕ್ಕದ ಆನ್ ಮಾಡಿ. ಹಾಂ, ಇದು 1 2 ಈಗ 2 3 ಇದೆಯಾ? 3 ಅದೇ ಬಟನ್ ಹೋಗ್ತದೆ. ಓಕೆ, ಅಷ್ಟೇ 3 ಬಂತು. ಲೈಟ್ ಆನ್ ಮಾಡ್ಕೊಳ್ಳಿ. ಲೈಟ್ ರಾತ್ರಿ ಹೊತ್ತಿನಲ್ಲಿ ಹಾಕೊಳ್ಬೇಕು ಬಿಡು. ಹೋಗಿ ಈಗ ಆಯ್ತಾ? ಹಿಂಗೆ ಇದು ರನ್ ಇದ್ದಾಗಲೇ ತೆಗಿಬೋದಲ್ಲ ಪ್ಲೇಟು? ಏನು ತೊಂದರೆ ಇಲ್ಲ.
ಈಗ ಬರುತ್ತೆ ಇಷ್ಟು ಅಲ್ಲ ಫುಲ್ ಬರುತ್ತಲ್ಲ ಇಲ್ಲ ಇಷ್ಟೇ ಬರೋದು, ಅದು ನೀವು ಅಷ್ಟೇ ಬರೋದು. ಇಷ್ಟು ಬರುತ್ತೆ. ಇಲ್ಲ ಅದು ಜೋತು ಬಿಡೋದು ಅಷ್ಟು ಬಿಡುತ್ತೆ ಅದು. ಅಲ್ಲ ಹಿಂಗೆ ಹಂಗೆ ಇಷ್ಟು ಬರಲ್ವಾ ಹಿಂಗೆ ಅಷ್ಟೆಲ್ಲ ಬರಲ್ಲ. ಅದು ಇದಲ್ಲ, ಬಂತಲ್ಲ ಇಷ್ಟು ಅದು ನೀವು ಇಟ್ಕೊಬೇಕು ಹಿಂಗೆ. ಓಕೆ ಅದಕ್ಕೆ ಎಷ್ಟು ಅದಕ್ಕೆ ಒಂದು ಕಡ್ಡಿ ಕೊಟ್ಟಿದ್ರೆ ಹಂಗೆ ಇಡ್ಬೋದಾಯ್ತು. ಅವ್ರು ಕೊಟ್ಟಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅವ್ರದ್ದು. ಬಟ್ ಅದೇನು ಪ್ರಾಬ್ಲಮ್ ಏನಿಲ್ವಾ? ಏನಿಲ್ಲ, ಅದು ಕೊಟ್ಟಿರೋದು ಹಂಗೆ ಅದು, ನೀವು ಮ್ಯಾನ್ಯುವಲ್ ಬಿಡ ಆರ್ಡರ್ ಮಾಡಿರೋದು. ಹ್ಮ್ ಓಕೆ